ನಮಸ್ತೆ ವೀಕ್ಷಕರೇ, ನಿಮಗೆ ಏನು ಹೇಳಬೇಕು ಅಂದರೆ ನನ್ನ ವೀಡಿಯೋಗಳ ನೀವು ನೋಡ್ತೀರಾ, ಸುಮ್ಮನಾಗ್ತೀರಾ, ಲೈಕ್ ಮಾಡಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳಲ್ಲ. ನಾನು ಕಷ್ಟಪಟ್ಟು ವೀಡಿಯೋ ಮಾಡ್ತೀನಿ, ದಯವಿಟ್ಟು ನನಗೆ ಒಂದು ಸಪೋರ್ಟ್ ಮಾಡಿ. ನೀವೆಲ್ಲ ಸಪೋರ್ಟ್ ಮಾಡೋದ್ರಿಂದ ನನ್ನ ಜೀವನಕ್ಕೆ ಒಂದು ಒಳ್ಳೆಯದಾಗುತ್ತೆ. ನನಗೆ ಓಡಾಡೋಕ್ಕೆ ಆಗ್ತಾ ಇಲ್ಲ, ಆದ್ರೂ ಕೂಡ ಏನೋ ಒಂದು ಮಾಡಬೇಕು ಜೀವನದಾಗೆ ಅಂತಂದೇಳಿ ಮಾಡ್ತಾಯಿದ್ದೀನಿ. ನನ್ನ ಕಷ್ಟ ತುಂಬಾ ಐತೆ, ಆದ್ರೂ ಅಂಥದ್ರಲ್ಲೂ ಒಂದು ದಿವಸ ಚೆನ್ನಾಗಿದ್ರೆ ಒಂದು ದಿವಸ ಚೆನ್ನಾಗಿರಲ್ಲ. ಏನೋ ಒಂದು ಮಾಡೋಣ ಅಂತೀನಿ. ನಿಮ್ಮ ಎಲ್ಲರ ಸಪೋರ್ಟು ಇಲ್ದಲೇ ಏನು ಮಾಡೋಕ್ಕಾಗಲ್ಲ. ದಯವಿಟ್ಟು ವೀಕ್ಷಕರೇ ನೋಡಿ ಸುಮ್ಮನಾಗಬೇಡ್ರಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ದಯವಿಟ್ಟು ನಿಮ್ಮಿಂದಲೇ ನನಗೆ ಏನಾದರೂ ಒಂದು ಸಹಾಯ ಅಂತ ಆಗೋದು. ಇವತ್ತು ಯಾಕೆ ಎಲ್ಲರೂ ಯಾರಾದರೂ ಒಬ್ರು ಬರ್ಬೇಕಾಗಿತ್ತು, ಉಂಡು ತಿಂದು ಮಾತಾಡೋಣ ಅಂತಂದೇಳಿ, ನಿಂಗೆ ಚಿತ್ತಕ್ಕೆ ಹೋಗಿ ಮಾತಾಡೋಣ ಅಂತಂದೇಳಿ. ಇವತ್ತು ಯಾಕೆ ಯಾರು ಬರೋಂಗೆ ಕಾಣಲ್ಲ. ಇವತ್ತು ನಮ್ಮೂರಾಗೆ ಕಾಳೆ ಹಬ್ಬಲ್ಲ, ಎಲ್ಲ ಹುಳಿಕಾಳು ಬೇಯಿಸ್ಕೊಂಡು ಒಯ್ದಾರೆ. ಹುಳಿಕಾಳೇನು ಜಲ್ದಿ ಬೇಯಲ್ವಲ್ಲ, ಎಷ್ಟು ಬೇಯಿಸಿರು ಬೇಯಲ್ಲ. ಅದಕ್ಕೇನು ರವಷ್ಟು ಸೌದೆ ಬೇಕಾಗಲ್ಲ. ಗ್ಯಾಸ್ನಾಗ ಮಾಡಿದರೆ ಜಾಸ್ತಿ ಗ್ಯಾಸ್ ಬೇಕು ಅಂತಂದೇಳಿ ಹುಳಿಕಾಳು ಹಾಕ್ಕೊಂಡು ಹಬ್ಬ ಮಾಡೋಣ ಅಂತಂದೇಳಿ ಹುಳಿಕಾಳು ಹಾಕಿದ್ದಾರೆ. ಯಾರು ಒಬ್ಬರೇ ಬರಲೇ ಇಲ್ಲ. ಯಾಕೋ ಬೇಜಾರಾಗ್ತೈತಿ. ನೋಡೋಣ ಯಾರು ಬರ್ತಾರೆ ಅಂತಂದೇಳಿ. ಸುಶೀಲಮ್ಮ ಆದರೂ ಬರಬೇಕಾಗಿತ್ತು, ಉಂಡು ಒಂದಿಟ್ಟು ಎಲೆ ಇದ್ರೆ ಕೊಡಜಿ ಅಂತಂದೇಳಿ. ಎಲೆ ಅಡ್ಕಿಗೂ ಬರಲಿಲ್ಲ. ಅವಳು ಯಾರು ತಪ್ಪಿರೂ ಒಂದು ಸ್ವಲ್ಪ ಹೊತ್ತು ಮಾತಾಡೇ ಹೋಗಿದ್ದು. ಯಾಕೋ ಬರಲಿಲ್ಲ. ನೋಡೋಣ, ಅಲ್ಲಿ ಯಾರೋ ಬರೋಂಗಿದ್ದಾಳೆ. ಸುಶೀಲಮ್ಮನೇ ಇದ್ದಂಗೆ ಇದ್ದಾಳೆ. ಅವಳೇ ಎಂಥದೇ ಬದುಕಿರಲಿ ಬಂದು ನನ್ನ ಜೊತೆ ಒಂದು ಚೆನ್ನಾಗಿ ಹೊತ್ತು ಮಾತಾಡ್ದಲೇ ಹೋಗಲ್ಲ. ನನಗೂ ಇವತ್ತು ಬೆಳಿಗ್ಗೆಯಿಂದ ಬೇಜಾರಾಗಿಬಿಟ್ಟೈತೆ. ಒಬ್ಬರು ಬರ್ದಿಲ್ಲದಕ್ಕೆ ಚೆನ್ನಾಗಿ ಹೊತ್ತು ಮಾತಾಡಬೇಕು. ಅಲ್ಲಕ್ಕ ನಿಂಗೆ ಜೀವ ಒಬ್ಳು ಕೂಕೊಂಡಿದ್ದೀಯ. ಇವತ್ತು ಯಾರು ನಿನ್ನ ಫ್ರೆಂಡ್ಸ್ ಯಾರು ಬರಲೇ ಇಲ್ಲ ನಿನ್ನ ಜೊತೆ ಮಾತಾಡೋಕ್ಕೆ. ಎಲೆ ಅಡಿಕೆ ಮಕ್ಕೆ ಒಬ್ಳು ಕೂಕೊಂಡು ನೋಡ್ತಾ ಇದ್ದೀಯಾ. ಈಟ ತನಕ ಯಾರು ಬರಲೇ ಇಲ್ವೇ ಮಾತಾಡೋಕ್ಕೆ? ದಿನ ಹಂಗೆ ಕೂತ್ಕೊಂಡು ಎಲ್ಲರೂ ಮಾತಾಡ್ತಾ ಇರ್ತಿದ್ರಿ. ನಾನು ಒಬ್ಬಳೇ ಹೋಗಿಲ್ವೇನೋ ನಿಂತ ಕೆಂಪಂತೇಳಿ ಬಂದಮ್ಮ. ಯಾರು ಕಾಣಲ್ಲ ನಿನ್ನ ಫ್ರೆಂಡ್ಸ್ ಅಲ್ಲ. ನಾನು ನಿನ್ನೆ ಕಾಯ್ತಿದ್ವಿ ತಕ್ಕ ಯಾರು ಬರಲೇ ಇಲ್ಲ. ಇವತ್ತು ಕಾಳೆ ಹಬ್ಬಲ್ಲ, ಎಲ್ಲ ಹುಳಿಕಾಳು ಹಾಕ್ಕೊಂಡು ಒಲೆ ಮೇಕೆ ವರಪರ ಮಾಡ್ಕೊಂತಿರ್ತಾರೆ. ಒಬ್ಬರು ಬರಲೇ ಇಲ್ಲ. ಇಷ್ಟು ದಿವಸ ಉಮ್ತಿದ್ದಂಗೆ ಬಂದಿಲ್ಲಿ ಕೂಕೊಂಡು ಮಾತಾಡಿ ಎಲೆ ಅಡಿಕೆ ಹಾಕ್ಯಂಡೆ ಹೋಗ್ತಿದ್ದು. ಇವತ್ತು ಯಾಕೆ ಒಬ್ಬರು ಬರಲಿಲ್ಲ ಅಂತಂದು ಅಂದ್ಕೊಂಡೆ. ನೀನು ಬಂದೆ ಬಾ ಕೂಕ ಬರ್ತಾಯಿ. ಅಲ್ಲೇ ಬೆಂದ್ವಿ ನೀನು ಹುಳಿಕಾಳು ಎಲ್ಲನ. ನಿಂಗಜ್ಜಿ ನಾನೆಲ್ಲ ಎದ್ದತ್ನ ಪದ್ದತ್ನಾಗ ಹಾಕಕ್ಕೆ ಹೋಗಲ್ಲ. ರಾತ್ರಿ ಹೊತ್ನಾಗ್ಲೇ ಒಂದು ತಪ್ಪಲೆ ನೀರು ಇಕ್ಬಿಟ್ಟು ಒಂಚೂರು ದೊಡ್ಡ ಪಾತ್ರೆಗೆ ಜಾಸ್ತಿ ನೀರು ಇದ್ಬಿಟ್ಟು ಒಂದೆರಡು ಗಟ್ಟಿ ಸೌದೆ ಅಂತವ ಹಾಕಿ ಬಿಟ್ಟುಬಿಡ್ತೀನಿ. ರಾತ್ರಿ ಎಲ್ಲ ಬೆಂದಿರ್ತಾವೆ ಚೆನ್ನಾಗಿ. ನಮ್ಮ ಮನೆಗೆ ಆಲೆಯ ನಾನು ರುಬ್ಬಿಕ್ಕೇನೆ ಬಂದಿದ್ದೀನಿ. ನಿಮ್ಮ ಮನೆಗೆ ಆಗಿಲ್ವೇನು ಇನ್ನೂ? ನಮ್ಮ ಮನೆಗೆ ಆಲೆ ಹುಳಿಕಾಳು ಬೆಂದಿದ್ವು. ನಾನು ಆಲೆಯ ಬೇಸಿಗೆ ರುಬ್ಬಿಕ್ಕಿ ಬಂದಿದ್ದೀನಿ. ನಮ್ಮ ಕಾಲದಾಗೆ ಕೊಲ್ಲಾಯದೇ ಒಂದು ಬದುಕದಂಗೆ ಆಗೋದು. ಹಂಗೆ ಕಲ್ಲು ಅನ್ಬೇಡ, ಕಲ್ಲು ಮಣ್ಣು ಇರೋ ಕಂಡಕ್ಕೆ ಸಗಣಿ ಬಗಡಾಕಿ ಬಳ್ದು ಹುಳಿಕಾಳು ತುಳಿಸ್ತಿದ್ವಿ. ಬೋಲ್ ಕಲ್ಲಿರೋವು. ಇವಾಗ ಹೆಂಗ ಮಿಷಿನ್ಗೆ ಹಾಕಿದ್ರೆ ಇದನ್ನು ಒಂದು ಕಲ್ಲಾಗಲಿ ಒಂದು ಮಣ್ಣಾಗಲಿ ಯಾತದಿರಲ್ಲಮ್ಮ ಅಂತ ಚೆನ್ನಾಗಿರ್ತವೆ. ನೋಡಿ ಎಲ್ಲ ಒಂದು ಇದಾವಿಲ್ಲ ಅಂತಂದೇಳಿ ಅದು ಒಲ್ಮೆ ಕೊಯ್ಯದೆ. ನಮ್ಮ ಕಾಲದಾಗೆ ಹಂಗಿರಲಿಲ್ಲ. ಹಂಗೆ ಕಣ್ಣಿಕೊಂಡು ಆಯ್ಬೇಕಾಯಿತು. ಮಿಲ್ಲೆ ಬೀಜ ಕಲ್ಲು ಹಿಂಗೆ ಸಿಗವು. ಡಬ್ಬ ಜಲ್ಡಿ ಹಿಡ್ದು ಅಗ್ಲಿಸಿ ಮರ ಜಲ್ಡಿ ತಿರ್ಗಾ ಅದು ನೆನಕದಕ್ಕೆ ಒಂದು ಬದುಕದಂಗೆ ಆಗತ್ತೆ. ಅದೇ ಮಾಡ್ಕೊಂಡಿರ್ಬೇಕಾಗಿತ್ತು. ಇವಾಗ ವಾಸೆ ಹೆಂಗೆ ಸುಲಭ ಬಂದೈತೆ. ನಾವಂತೂ ಒಂದು ಪಾಟ್ ಬೀಳ್ತಿದ್ವಿ ಅನ್ಬೇಡಮ್ಮ ಮಾಡ್ಗಲ್ಲೆಲ್ಲ ಮಾಡೋಕ್ಕೂ. ಈಗ ಮಿಷಿನ್ಗೆ ಹಾಕಿಸ್ತಾವು ಬೋಲ್ ಚೆನ್ನಾಗಿರ್ತವೆ ಹುಳಿಕಾಳು. ಈಗ ರತ್ನಮ್ಮನ ಬದಲು ಅದೇ ನೋಡಿ ನಿನ್ನ ಹುಳಿಕಾಳೆಲ್ಲ ಬೆಂದು ಎಲ್ಲ ರುಬ್ಬಿ ಬಂದು ನೋಡಿ ಸುಶೀಲ ಮಾಲೆ ಎಲ್ಲ ಮಾಡಿಕ್ಕಿ ಬಂದ್ಲಂತೆ. ನೋಡಿ ನಿಂದ ಆತೆ ಎಲ್ಲನ. ಇವಾಗೇನು ನಿನ್ನ ಕಾಲ್ದಂಗೆ ಯಾರು ಕಷ್ಟಪಡೋಂಗೆ ಇದಾರೆ. ನಾವೇನು ಹಂಗೇನು ಕಷ್ಟಪಡೋದೇನು ಬೇಕಾಗಲ್ಲ. ಇವಾಗ ಏನಿಲ್ಲ. ನಮ್ಮನೆಗೆ ನಮ್ಮ ಸೊಸೆ ಇದ್ದಾಳಲ್ಲ ಮಾಡ್ತಾಳೆ ಎಲ್ಲನೂ ಚುರುಕಾಗಿ. ಹಂಗೇನೆ ನಿನ್ನ ಸೊಸೆ ಬೋಲ್ ಚುರುಕು ಹೇಳಮ್ಮ. ಹಂಗೇನೆ ನಿನ್ನಂಗೆ ಗಿರ್ಜಿಂಬೆ ಇರ್ದಂಗೆ ಆಡ್ತಾಳೆ. ಹಂಗೇನೆ ಹೆಂಗೆ ಮಾಡ್ತಾಳೆ ಅಂತ. ಈ ಕಾಲದಾಗೆ ಹಂಗಿದ್ರೆ ಈಗ ಏನಿಲ್ಲ. ನಾವೇನು ಅಷ್ಟೊಂದೇನು ಕಷ್ಟಪಡಲ್ಲ. ಮತ್ತು ಇವು ಬೇಯಿಸ್ತೀವಿ. ರಾತ್ರಿ ಎಲ್ಲ ಬೇಕಾಕಿದ್ನ ಬೆಂದಿದ್ವು. ತಿರ್ಗಾ ಎದ್ದಾಗಿದ್ದು ಅವನ್ನೇನೆ ತೆಗೆದು ಕುಕ್ಕರ್ಗೆ ಇಕ್ಕಿ ಒಂದು 5-6 ವಿಷಲ್ ಕೂಗಿಸಿ ವೇಟು ತೆಗಿದಂಗೆ ಚೆನ್ನಾಗಿ ಬೆಂದಿದ್ವು. ಹಂಗೆ ಕೈಯಾಗ ಹಿಂಗಂದ್ರೆ ಹಿಂಗೆ ಹೊಟ್ಟೆ ಹೊಡ್ಕೊಂಬಂಗೆ ಎಲ್ಲ ಬೆಂದಿದ್ವು. ರಸನ ಬಸ್ಕೊಂಡು ಹುಳಿ ಸಾರಿಗೆ ಖಾರ ಅರ್ದು ಹುಳಿಕಾಳು ಮಿಕ್ಸಿಗೆ ಹಾಕಿದ್ನಮ್ಮ. ಹಾಗೆ ನುಣ್ಣಗೆ ಎಂತ ಚೆನ್ನಾಗಿದ್ವು. ಗುಣ್ಣಗಾಗಿದ್ದರೆ ರುಬ್ಬಕ್ಕಾಗ್ತಿದ್ದಿಲ್ಲ. ಅದಕ್ಕೆ ಕಾಯಿ ರಸ ಮಾಡಿ ಇಕ್ಕಿ ಬಂದೆ ಎಲ್ಲ ಮಾಡಿದ್ದೀನಿ. ನಮ್ಮ ಇನ್ನೇನು ಅನ್ನ ಒಂದು ಮಾಡಬೇಕು, ಪಲ್ಯ ಒಂದು ಮಾಡೋಣ ಅಂತಂದೇಳಿ ಯಾಕೋ ಬೇಜಾರಾದಂಗಾತು. ನಿಮ್ಮ ಅಂತಕ್ಕೆ ಹೋಗ ನಿಮ್ಮ ಮನೆಗಾಲೆ ಆತೇನು ನಿನ್ನ ಸೊಸೆ ಎಲ್ಲ ಮಾಡ್ತೇನು? ಈಗಲೇ ಅಮ್ಮಣ್ಣಿ ನಮ್ಮ ಕಾಲದಾಗೆ ಈಗ ನಾನು ಅಷ್ಟಾಗೆ ಮದುವೆಯಾಗಿ ಬಂದಿದ್ದೆ. ಆ ವರ್ಷ ಕಾಳೆ ಹಬ್ಬ ಮಾಡ್ಬೇಕಾಗಿತ್ತು. ನಮ್ಮ ಅತ್ತೆ ಎಲ್ಲ ಹೊಲ್ತಕ್ಕೆ ಹೋಗಿಬಿಡ್ತು ಬದುಕಿಗೆ. ಹುಳಿಕಾಳು ಬೇಯಿಸಿ ರುಬ್ಬಿ ಕಾಯಿ ರಸ ಮಾಡು ಅಂತಂದೇಳಿ ಹೋಗಿಬಿಡ್ತು. ನಾನು ಬರೋ ಊಟತ್ತಿಗೆ ಹುಳಿಕಾಳು ಎಲ್ಲ ಬೆಂದರೆ ಈಗ ನಾವು ಒಬ್ಬಿಟ್ಟು ಮಾಡ್ತೀವಲ್ಲ ಹಂಗೆ ಬೆಳಕಳಕ್ಕೆ ಬೆಲ್ಲ ಹಾಕ್ತಂಗೆ ಹುಳಿಕಾಳಕ್ಕೆ ಬೆಲ್ಲ ಹಾಕಿಬಿಟ್ಟೆ ಬಸ್ತು ರುಬ್ಬಕ್ಕೆ ಹೋಗ್ತೀನಿ. ಗುಂಡೆ ಜಾರ್ತೈತೆ, ರುಬ್ಬಕ್ಕೆ ಬರಲ್ಲ ಕಣೆ. ಒಂದಿನ ಆಗಲಲ್ಲ ರುಬ್ಬಿದ್ದೀನಿ. ರುಬ್ಬಿ ಬೈಗೋತ್ತಿಗೆ ಸೊಂಟೆಲ್ಲ ಸಾಕಾಗೊತ್ತು ಕಣೆ. ಹಾಗೇನೆ ಬೆಂದೇ ಹುಳಿಕಾಳು ಆಟೋಮೆಟಿಕ್ ಬೆಂದಿರಲಿಲ್ಲ, ಗೊತ್ತಾಗ್ತಿರ್ಲಿಲ್ಲ ನನಗೆ. ಬಿಟ್ಟದೇ ಹೋಗತ್ತು ನಮ್ಮ ಅತ್ತೆ. ಏನು ಮಾಡೋಣ? ರುಬ್ಬಿ ತಿರ್ಗಾ ಆಟತ್ತಿಗೆ ನಮ್ಮ ಅಯ್ಯಪ್ಪ ಬಂತು ಕಣೆ. ಬಂದಾಗ ಅಯ್ಯೋ ನಿನ್ನ ಹುಳಿಕಾಳಕ್ಕೆ ಬೆಲ್ಲ ಯಾಕೆ ಹಾಕೋದೆ, ಬರೀ ಹುಳಿಕಾಳೆ ರುಬ್ಬಬೇಕು, ಕಾಯಿನೂ ಬೆಲ್ಲನೂ ಬೇರೆ ಕಾಯಿ ರಸ ಮಾಡಬೇಕು ಅಂತಂದೇಳಿ ಆವಾಗ ನಮ್ಮ ಅಯ್ಯಪ್ಪ ರುಬ್ಬಿ ಕೊಡ್ತು ಕಣಮ್ಮನಿ ನನಗೆ.
ಅದ್ರಾಗೇ ಒಂದು ರವಷ್ಟು ಮಾಡಿದರೆ ಆಗ್ತಿದ್ದಿಲ್ಲ ಕಣಮ್ಮ. ನಮ್ಮ ಮನೆಗೆ ಸನೇ ಜನ ಮೈದ್ರು ಮಕ್ಕಳು, ನಮ್ಮ ನಾದ್ನೇರು ಮಾವಳು ಎಲ್ಲರೂ ಜೊತೆಲಿದ್ವಿ ಕಣಮ್ಮ. ನಾನು ಒಬ್ಬಳನ್ನೇ ಬಿಟ್ಟು ಮಾಡೋಕ್ಕೆ ಹೋಗ್ಬಿಡೋದು ನಮ್ಮ ಅತ್ತೆ. ನಾನು ಎಲ್ಲ ಅಡುಗೆ ಮಾಡಿ ಮಾಡೋ ಹೊತ್ತಿಗೆ ಸಾಕಾಗಿ ಹೋಗೋದು. ಇವಾಗ ವಾಸಮ್ಮ ನಿಮ್ಮದೇನೆ ಹೆಂಗೆ ಚೆನ್ನಾಗಿ ಬೇಯಿಸ್ತೀರಾ ಮಿಕ್ಸಿಗೆ ಹಾಕಿ. ಗುಂಡು ಬಂಡೆನೂ ಬೇಕಾಗಿಲ್ಲ, ಯಾತು ಬೇಕಾಗಿಲ್ಲ. ಕರೆಂಟ್ ಇಲ್ದಿದ್ರೆ ಹೆಂಗೆ ಮಾಡ್ತಿದ್ರಿ? ನಮಗೆ ಇವೆಲ್ಲ ಇರಲಿಲ್ಲ. ನಮ್ಮ ಕಾಲದಾಗೆ ಸೌದೆಗೆ ಬೇಯಿಸ್ಬೇಕಾಗಿತ್ತು, ಗುಂಡಾಗ ರುಬ್ಬೇಕಾಗಿತ್ತು. ಕಾಯಿ ತುರ್ಕೊಂಡು ಬೆಲ್ಲ ಕುಟ್ಕೊಂಡು ಮಾಡಿ ಪಲ್ಯ ಮಾಡಿ ಮಾಡೋ ಹೊತ್ತಿಗೆ ಸಾಕಾಗಿ ಹೋಗೋದು. ನನಗೆ ಗೊತ್ತಾಗ್ತಿದ್ದಿಲ್ಲ ಅವಾಗ. ಬೇಡ ನನ್ನ ಔಷಧಿ ಹಿಂಗೇನೆ. ನೀನು ಅವಾಗ ನಿಮ್ಮಂತ ಯಾರು ಬರೋರಲ್ಲ ಅವಾಗ ಕೇಳಿ ಹೆಂಗೆ ಮಾಡ್ಬೇಕು ಅಂತಂದೇಳಿ ಕೇಳಿ ಮಾಡ್ಬೇಕಾಗಿತ್ತು. ನೀನು ಕೇಳಿ ಮಾಡ್ಬೇಕಾ? ಹಂಗೆ ಮಾಡೋಕ್ಕೋಗಿದ್ದಿ, ಅದಕ್ಕೆ ಹಂಗೆ ಆಗೈತೆ. ಇಲ್ಲಾಂದ್ರೆ ನಿಮ್ಮ ಅತ್ತೆನ ಕೇಳಿ ಮಾಡ್ಬೇಕಾಗಿತ್ತು. ಇವಾಗಿನ ಕಾಲದವ್ರು ಹಂಗೆ ಏನು ಏತೈತಮ್ಮಲ್ಲಮ್ಮ. ಈಗ ಎಷ್ಟು ಸುಲಭವಾಗಿ ಮಾಡಿಬಿಡ್ತಾರೆ. ಒಂದು ಸಲ ಹೇಳಿ ಸಾಕು, ಅರ್ಥ ಮಾಡ್ಕೊತಾರೆ. ಅಲ್ಲ, ನೀನು ಹುಳಿ ಕಾಳಾಕೆ ಬೆಲ್ಲ ಹಾಕಿ ರುಬ್ಬೋದುಂಟೆ ಹಂಗೆ ಜಾರ್ಕೊಂಡು ಹೋಗೈತೆ. ಅವೇನು ಹುಳಿಕಾಳು ನುಣಗೂ ಆಗೋದಿಲ್ಲ. ಅದು ಹೆಂಗೆ ರುಬ್ಬಿರೋಣ ತಾಯಿ ನೀನು. ನಿಮ್ಮೂರಾಗೆ ಎಂದು ಮಾಡ್ತಿರ್ಲಿಲ್ವೇ? ನಿಮ್ಮ ಅತ್ತೆನೂ ಕೇಳ್ಬೇಕಾ ಬೇಡವಾ? ಇಲ್ಲ ಒಂದೇ ನೀರಿಸ್ಕೋಬೇಕಾಯ್ತು ನಿಮ್ಮ ಅತ್ತೆನೇ. ಅದು ಯಾಕೆ ಆಟಂದೈತೆ ತಮಕೋಗಿದ್ದೆ. ಇವಾಗಿನ ಕಾಲದ ಸರಿ ಅಮ್ಮ. ಹಂಗೆ ನಾಗ ಅಡುಗೆ ಮಾಡಿಬಿಡ್ತಾರೆ. ಗ್ಯಾಸ್ನಾಗೆ ಕುಕ್ಕರ್ಗಳೊಳಗೆ ಬೇಯಿಸ್ಕೊಂಬಿಟ್ಟು ಮಿಕ್ಸಿಗೆ ಹಾಕಿಬಿಡ್ತಾರೆ. ಮಿಕ್ಸಿಗೆ ಹಾಕಿ ಆಗ ಕಾಯಿ ರಸ ಮಾಡಿ ಸ್ವಲ್ಪ ಹೊತ್ತಿಗೆ ಮಾಡಿಬಿಡ್ತಾರಮ್ಮ. ನಿನ್ನ ಮಾತು ಕೇಳಿದ್ರೆ ನೋವೇ ಬರ್ತೈತೆ ಹಂಗೇನೆ. ಅಮ್ಮ ನಿಮ್ಮಂಗೇನು ಪಾವನ ಆಚಾರ ಹಾಕಿರೇ ಆಗ್ತಿರ್ಲಿಲ್ಲ. ಸುಮ್ಕಿರು ನಮ್ಮ ಮನೆಗೆ 2-3 ಸೇರು ಗಟ್ಟಲೆ ಮಾಡಬೇಕಾಗಿತ್ತು. ಯಾರು ಮಾಡ್ತಾರೆ ಅಂತಂದಂದರೆ ಏನಿಲ್ಲ, ನಮ್ಮನ್ನು ಬೈಯರ್ ಅವಾಗ. ನಿಮ್ಮಂಗಲ್ಲ, ನೀವು ಇವಾಗಾದರೆ ಹೋಗ ಹುಳಿ ಕಳಾಕಾರ ಯಾರು ಅಂತಂದೇಳಿ ಬೆಳಕಳೆ ಹಾಕಿ ಒಬ್ಬಿಟ್ಟು ಮಾಡ್ತೀವಿ ಅಂತಂದು ಅಂತೀರ. ಅವನ್ನ ಯಾರು ರುಬ್ಬರು ಯಾರು ಮಾಡೋರು ಯಾರು ಅಂತಂದೇಳಿ. ನಮ್ಮ ಮನೆಗೆ ಏನಿಲ್ಲ ಅವಾಗ. ನಮ್ಮ ಅತ್ತೆ ನಮ್ಮ ಮಾವ ಏನು ಹೇಳ್ತಾರೆ ಅದನ್ನೇ ಕೇಳಬೇಕಾಗಿತ್ತು. ನಿಮ್ಮಂಗೆ ಇಷ್ಟು ಸುಲಭವಾಗಿರ್ತಿರ್ಲಿಲ್ಲ ನಾವು. ಸೇದಬಾವಿಗೆ ನೀರು ತಂದು ಮಾಡೋ ಹೊತ್ತಿಗೆ ಬೈಗಾಗೋದು. ಸೊಂಟ ಎಂಟಣಿ ಕೇಳವು. ಯಾರು ಹೆಲ್ಪ್ ಮಾಡ್ತಿರ್ಲಿಲ್ಲ. ನಿಮ್ಗೆ ಏನಿಲ್ಲ, ನಿಮ್ಮ ಗಂಡುಗಳಿಗೆ ಎಲ್ಲ ಮಾಡಿಕೊಡ್ತಾರೆ. ಮಿಕ್ಸಿಗೆ ಹಾಕ್ತಾರೆ, ಯಾತನ ಹಚ್ಕೊಡೋಂದ್ರೆ ಹಚ್ಕೊಡ್ತಾರೆ. ನಮ್ಮ ಕಾಲದಾಗ ನಮ್ಮ ಗಂಡುಗಳನ್ನ ಯಾತನ ಬದುಕು ಮಾಡೋಕೆ ಕರೆದ್ರೆ ನಮ್ಮ ಅತ್ತೆ ಮಾವ ಹೋಗ ಸೀರೆ ಉಟ್ಕ ಏನು ಗುಡಿ ಏನೋ ನೀನು ಅವರೆಲ್ಲ ಮಾಡ್ತಾರೆ ಕಣ. ಹೆಂಗಸರು ಒಲೆ ಮುಂದಕ್ಕೆ ಯಾಕೆ ಹೋಗಿದ್ದೀವಿ ಅಂತಂದೇಳಿ ಗಲಾಟೆ ಮಾಡೋರು. ನಿಮ್ಮಂಗಲ್ಲ ನಮ್ಮ ಕಾಲದಾಗೆ. ಈಗ ಸುಶೀಲಮ್ಮ, ನಮ್ಮ ಮನೆಗೆ ಎಮ್ಮೆ ದನಗಳು ಕರೆಯವು. ತುಪ್ಪನ ಕಾಸ್ತಿದ್ವಿ. ತುಪ್ಪನೂ ಕಾಳೆ ಬುಕ್ಕೆ ಅಂತಂದೇಳಿ ನಾವು ತುಪ್ಪ ಕಾಸಿ ಕಾಯಿ ರಸ ಮಾಡಿ ಹುಳಿಕಾಳು ತೊಕ್ಕು ಮಾಡಿರೆ ಹೆಂಗಿರೋದು ಬಿಡೆ ನಿನ್ನ. ಅದನ್ನೇ ಉಣ್ಸುಮ್ಮ ಆಗೋಕು. ತಿರ್ಗಿ ಅನ್ನಪ್ಪನ್ನ ಯಾತು ಬೇಡ ಅಂತ ಅದಗಳು ಹೊಲ್ಟಿದ್ದು ರಸಕ್ಕೆ ಹುಳಿ ಹೆಸರು ಮಾಡ್ತಿದ್ವಿ. ಹೇಳ್ತೀನಿ ಕೇಂದ್ರ ಏನಾಗ್ತಿರ್ಲಿಲ್ಲ ಕಣೆ, ಹಂಗಿರೋದು. ಅಷ್ಟು ಚೆನ್ನಾಗಿ ಮಾಡ್ತಿದ್ವಿ ನಾವು. ಅವಾಗಿನ ಕಾಲದಾಗಿನ ಉಮ್ಮಂಗಾಗೋದು. ನಿಮ್ಮ ಕಾಲದಾಗಿದ್ದು ಯಾಕೆ ಮಾಡಿರೋ ಏನೋ ಅಂತ ಏನು ಅವಾಗಿನಷ್ಟು ರುಚಿ ಇರಲ್ಲಮ್ಮ ಇವಾಗಿನ ಊಟ ಏನು. ನಿನ್ನ ಕಾಲದ್ದೇ ಹೇಳಿರ ನೀ ಅಂದರೆ ಎಮ್ಮೆ ದನ ಕಟ್ಕೊಂತಿದ್ದೆ. ಈಗ ಎಲ್ಲಿ GRB ತುಪ್ಪ ಅಂತಂದು ಹೇಳಿ ತೋರ್ಬೇಕಷ್ಟೇ. ಬೇಕ್ರೆಗೆ ಹೋಗಿ ಟೌನ್ನಾಗೆ ಹೋದಾಗ ರೇಷನ್ ಪೇಷನ್ ತರಕ್ಕೆ ಹೋದಾಗ ಈಗೆಲ್ಲ ಸಿಗ್ತೈತಿ ನಾಟಿ ಎಮ್ಮೆದು ದನಿಂದು. ಈಗೆಲ್ಲ ಸೀಮೆಸಿಂದ ಯಾರು ಕಡಿಯಾರು ಈ ಕಾಲದಾಗ ಯಾರು ಏನೋ ಕಡಿಯೋಕ್ಕೆ ಹೋಗಲ್ಲ. ಯಾರು ಕಷ್ಟಪಟ್ಟು ಕಡಿಯಾರು ಅಂತಂದೇಳಿ. ಅವು ಇವಾಗ ಮಿಷಿನ್ ಬಂದವು ಹೇಳು. ಏನು ಕಡಿಯೋಕ್ಕೇನು ಎತ್ತೆ ತಮ್ಮದೇನು ಬೇಕಾಗಿಲ್ಲ. ಜಾಸ್ತಿ ಮಜ್ಜಿಗೆ ಮೊಸರು ಇದ್ದರೆ ಮಿಷಿನ್ನಾಗೆ ನೀರು ಇದು ಸ್ವಿಚ್ ಹಾಕಿಬಿಟ್ರೆ ಅದೇ ಬೆಣ್ಣೆ ಬರೋ ತಕ್ಕ ಕಡ್ಕೊಂತಿರುತ್ತೆ. ಈಗೇನೆ ಆತು ಎತೆ ಇವಾಗಿನವ್ರಿಗೆ ಆತು ಎತೆನೇ ಇಲ್ಲ. ಆಗ ಹಂಗಾದ್ರೆ ಅದು ಬಂದೈತೇನು? ಮಜ್ಜಿಗೆ ಕಡಿಯೋದು ಬಂದೈತೇನು? ನಾನು ನೋಡೇ ಇಲ್ಲಮ್ಮ. ಯಾರು ತಂದವ್ರೆ? ನಿಮ್ಮ ಮನೆಗೆ ತಂದಿದ್ರೇನು? ಸಮ್ಮ ನಾವಂತೂ ಕೈಯೆಲ್ಲ ನಯ್ಯತಕ ಒತ್ತುಟೋದಕ್ಕೆ ಎದ್ದಾಳ್ತಿದ್ವಿ ಕಣೆ. ಎದ್ದು ಮಜ್ಜಿಗೆ ಹೊತ್ತು ಮುಂಚೆ ಕಡಿದ್ರೆ ಬೇಸಿಗೆ ಕಾಲ ಬಂತು ಅಂದರೆ ಬೆಣ್ಣೆಲ್ಲ ನೀರ್ಗರ್ದೋಗುತ್ತೆ ಅಂತಾನೆ ಹೊತ್ತು ಮುಂಚೆ ಕಡ್ದು ಇಕ್ಕಿ ಬಗ್ಲವಳು ಕಸ ಗುಡಿಸಿ ಮುಸೆ ತೊಗೊಂಡು ಅಡುಗೆ ಮಾಡೋ ಹೊತ್ತಿಗೆ ಒಂದು ರಾಸ ಹತ್ತಾಗದು. ನೀವು ಆಸೆ ಮುಂಬತ್ತಕ ಮನ್ಕೊಂಡ್ರು ನೀವು ಹೆಂಗನ ಎಲ್ಲದು ಬಂದೈತೆ. ಎಲ್ಲ ಕರೆಂಟಿಂದ್ರಾಗೆ ಹೊಲ್ಟೋಗ್ಬೇಕು. ಕೈಯಾಗೆ ಏನು ಮಾಡೋ ಒಟ್ಟೇನಿಲ್ಲ. ಹಂಗಿದ್ರೂ ನೀವು 7 ರೋಗ ಹೇಳ್ತೀರಮ್ಮ. ನಾವು ಅಷ್ಟೆಲ್ಲ ಕಷ್ಟಪಟ್ಟು ಮಾಡಿರೋನು ಇನ್ನೂ ನಾವಿನ್ನೂ ಗಟ್ಟಿಮುಟ್ಟಾಗಿದ್ದೀವಿ. ನೀವು ಇವಾಗ ಏನಿಲ್ಲ, ನನಗೆ ಸೊಂಟ ಐತಿ ಕಾಲು ನೋಯ್ತೇವೆ ಅಂತಂದೇಳಿ 11 ರಗಳೆ ಹೇಳ್ತೀರ. ಅಮ್ಮ ನಿಂಗಮ್ಮನವರೇ ನಿನ್ನ ಕಾಲದಾಗೆ ಹಂಗಿತ್ತು. ಹಂಗಂತ ಊಟ ಉಣ್ತಿದ್ದೆ, ಹಂಗೆ ಚೆನ್ನಾಗಿರ್ತಿದ್ದೆ. ಈಗಂತ ಊಟನೂ ಇಲ್ಲ, ಎಲ್ಲ ಹೈಬ್ರೆಡ್. ಹಂಗೆ ಮತ್ತೀಗ ಮನುಷ್ಯನು ಎಷ್ಟು ಕಷ್ಟಪಟ್ಟು ಮಾಡ್ದಂಗೆ ಸುಮ್ಮನೆ ಮಣ್ಣು ಮುದ್ದೆ ಹಂಗೆ ಕುಕ್ಕಂತಾನ ಅಷ್ಟೇ ಕಾಯಿಲೆಗಳು ಉತ್ಪತ್ತಿ ಆಗ್ತವೆ. ಈಗ ಮಜ್ಜಿಗೆ ಕಡೆಯೋದು ಬಂದೈತೆ. ನಾನು ಹಿರಿಯೂರಿಗೆ ಹೋಗಿದ್ದೆ, ಅಲ್ಲಿ ಮಸ್ತಾಗಿ ತಗೊಂಡು ಹೋದ್ರಮ್ಮ. ಇಲ್ಲೂ ತೊಂದರಮ್ಮ. ಇವರು ಮಸ್ತಾಗ ಕಾಂತಣ್ಣರ ಮನೆಯಾಗಂತೆ, ಅವರು ಲೋಸ್ಮಕ್ಕರ ಮನೆಯಾಗೆ ಎಲ್ಲರ ಮನೆಗೆ ಐತಿ. ನಿನ್ನ ನೋಡಿಲ್ವೇನ? ನಿನ್ನ ಊರಕ್ಕೆ ಹೋಗಿ ನೋಡ್ಕೊಂಬಂದಿದ್ರೆ ಗೊತ್ತಾಗೋದು ನಿನಗೆ. ಮಸ್ತ್ ಏನೋ ತೊಂದರೆ. ನಾನು ಒಂದು ಇಕ್ಕೆಣಿದ್ದೀನಿ. ಯಾವಾಗ ನಮ್ಮವು ಎಮ್ಮೆನ ದನನ ಕರೆದ್ರೆ ಕಡ್ಕೊಂಬಕ್ಕಾಗುತ್ತೆ ಅಂತಂದೇಳಿ ನಾನು ಒಂದು ಇಕ್ಕೆಣಿದ್ದೀನಿ. ನೀನು ಒಂದು ತಾಂಬ ಹೋಗಿ ತೋರ್ಬೇಕಣೆ ಅಮ್ಮನೆ ಅದು ಹೆಂಗಿರುತ್ತೆ ಅಂತಂದೇಳಿ. ನಮ್ಮ ಹುಡುಗ ಯಾವಾಗ ಹೋದರೆ ಹೇಳ್ತೀನಿ. ಜ್ಯೋತಿ ಭಂಡಾರದಾಗ ಇನ್ನೊಂದು ಅಂಗಡಿಗೆ ಎಲ್ಲನ ಹೋಗಿ ತಾಂಬ ಅಂತಂದೇಳಿ. ಅಲ್ಲಿ ಬೋಲ್ ಚೆನ್ನಾಗಿರ್ತಾವೆ. ಜ್ಯೋತಿ ಭಂಡಾರದಾಗೆ ತಗೊಂಡ್ರೆ ಬೋಲು ಚೆನ್ನಾಗಿರ್ತವೆ ಅಂತಂದೇಳಿ ಹೇಳ್ತಾರೆ. ನಮ್ಮ ಹುಡುಗಿಗೆ ಹೇಳ್ಬೇಕು. ನಾನಂತೂ ಕಡ್ದು ರೋಸ್ತಿದ್ದೆ. ಸುಮ್ಕಿರ್ತಾ ಈ ಪಟ್ಟಿಂದ ಒಂದ ತೋರಿಸ್ತೀನಿ ನಾನು. ಈಗ ಬರೇ ಪುರಾಣ ಹೇಳಿದ್ದೆ ಆಯ್ತು. ನಿಮ್ಮ ಮನೆಗೆ ಆಗೈತೆ ಹೆಂಗೆ ಹೇಳು? ಹುಳಿಕಾಳು ರುಬ್ಬಿ ಎಲ್ಲನ ಹಬ್ಬ ಮಾಡಿದ್ದೆ ಹೆಂಗೆ ಹೇಳು? ನಿನ್ನ ಸಸೇನು ಮಾಡೈತೆ? ನೀನು ಇಲ್ಲೇ ಸುಮ್ಮನೆ ಕುಕೊಂಡಿದ್ದೆ. ಯಾತನ ಹಚ್ಕೊಡೋದು ಮಾಡೋದು ಬಿಟ್ಟು ನೀನು ಸುಮ್ಮನೆ ದಿನ ಕುಕ್ಕಣಿಗೆ ಕುಕ್ಕಣಿದ್ದೆ. ಹಬ್ಬದ ದಿನ ಯಾತನ ಬದುಕು ಮಾಡೋಣ ಅಂತಂದು ಬಂದು ಹೊರಗೆ ಬಂದು ಕುಕ್ಕಣಿಗೆ ದಿನ ಕುಕ್ಕಣಂಗೆ.
ನಮ್ಮಳು ಯಾತು ಹೇಳಲ್ಲ ಎಲ್ಲ ಅವಳೆ ಮಾಡ್ಕೊಂತಾಳೆ ಅದೇನೇನು ಮಾಡಾಳ ಒಳಗೆ ನೋಡೋಗದಲ್ಲಿ ಯಾತದ್ದು ಮಾಡಾಳೆ ಅಂತಂದು ಹೇಳಿ ನಿಂಗೆ ಅಜ್ಜಿ ಸೊಸೆ ಚೂರ್ಕು ಬೇಕಾದ್ರೆ ಹೋಗಿ ನೋಡು ಎಲ್ಲ ಮಾಡಿರ್ತಾಳೆ ಬೇಕಾರೆ ಇಟ್ಟತಿಗೆ ಎಲ್ಲನ ಬೇಕಾದ್ರೆ ಉಂಡೋಗು ಅಂತ ಕೂಕಟ್ರಕ್ಕ ಅಂತಂದು ಹೇಳಿ ಅಂತಾಳೆ ಬೋಲ್ ಚೂರ್ಕು ಹೇಳು ಇವಜ್ಜಿ ಕುಟೇನೋ ಯಾತದು ಮಾಡ್ಸೋದು ಇಲ್ಲ ಹಂಗೆ ಎಲ್ಲ ಅವಳೆ ಮಾಡಿಬಿಡ್ತಾಳೆ ನೋಡೋಕೆ ಬೇಕಾದ್ರೆ ಹೋಗು ಸುಶೀಲಮ್ಮ ಹೋಗಿ ನೋಡೋಕೆ ಬೇಕಾದ್ರೆ ತಡಿ ನಿಂಗೆ ಅಜ್ಜಿ ಹೋಗಿ ನೋಡ್ತೀನಿ ಅದಲ್ಲಿ ಏನೇನು ಮಾಡಿದಾಳೆ ಅಂತಂದು ಹೇಳಿ ಅವಳು ಭಾಳ ಚುರುಕು ಹೇಳು ಇವಾಗಿನ ಕಾಲದವ್ರಿಗೆ ಹೇಳ್ಕೊಡೋದೇ ಬೇಕಾಗಲ್ಲ ನೀನಿನ್ನ ಯಾಕೆ ಮಾಡ್ಯಾರ ಯಾಕೆ ಬಿಟ್ಟಿದಾರ ಅಂತಂದು ಅಂತೀಯ ನೋಡ್ತೀನಿ ತಡಿ ಒಳಗೆ ಹೋಗಿ ಆಗೈತೆ ನಾನು ಉಳ್ಳಿ ತೊಕ್ಕನು ಕಾಯಿ ರಸ ಅದು ಆಗಿದ್ರೆ ನಿಮ್ಮ ಮನೆಗೆ ಒಂದಿಟ್ಟು ಉಂಡು ಹೋಗ್ತೀನಿ ನಮ್ಮ ಮನೆಗೆ ಆಮೇಲೆ ಮಾಡ್ತೀನಿ ನನ್ನ ರುಬ್ಬಿಗೆ ಬಂದಿದ್ದೀನಿ ನಾನು ನಿಮ್ಮ ಮನೆಗೆ ಆಗಿದ್ರೆ ನಿಮ್ಮ ಮನೆಗೆ ಉಂಡು ಹೋಗೋದು ಫಸ್ಟು ಹೋಗೆ ತಾಯಿ ಹೋಗು ಆಗಿದ್ರೆ ಉಂಡೆ ಹೋಗು ನಾನು ಯಾತದು ನೋಡೋಕೆ ಹೋಗಲಿಲ್ಲ ಯಾವ್ದಾಗ ಒಂದಿಟ್ಟು ಯಾತ ತಿಂಡಿ ಮಾಡಿದ್ರು ತಿಂದೆ ಸುಮ್ಮ ಕೂಕಂಡು ನಾವು ಯಾತ ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ ಯಾತನ ಈರುಳ್ಳಿ ಬೆಳ್ಳುಳ್ಳಿ ಸುಲ್ ಕೊಡೋ ಇದಾವೆ ತತ್ರಮ್ಮ ಅಂತಂದ್ರೆ ಇಲ್ಲ ಏನು ಬೇಡ ನಾನೆಲ್ಲ ಸುಲ್ದಿಕ್ಕೆ ನಾಳೆ ಅಂತಂದು ಹೇಳಿ ಅಂತಾಳೆ ಮಾಡೋದೇನೋ ಅಡುಗೆನೋ ಹೊತ್ತು ಮುಂಚೆ ಮಾಡ್ತಾಳೆ ನಾವು ಯಾತಕ್ಕೆ ಕೇಳಕ್ಕೆ ಹೋಗಲ್ಲ ಯಾಕೆ ಮಾಡಿದೆ ಯಾಕೆ ಬಿಟ್ಟೆ ಅಂತಂದು ಹೇಳಿ ಆದಾಗ ಅವರೇ ಉಂಬಕ್ಕೆ ಇಕ್ತಾರೆ ನಮಗೇನು ಅದಕ್ಕೆ ನಾನು ನಿಮ್ಮನ್ನೇ ಕಾಯ್ತಿದ್ದೆ ಹೋಗಿ ನೋಡೋಕೆ ತಾಯಿ ಆಗಿದ್ರೆ ಉಂಡೆ ಹೋಗು ಸುಮಿತ್ರಾ ಆತೇನೆ ಆಲೆ ಅಡುಗೆನೇ ನಿಮ್ಮ ಮತ್ತೆ ಎಲ್ಲ ಹಾಕೊಂಡಿತ್ತು ನೀನೇನು ಮಾಡಿದ್ಯಾ ಅಂತಂದೇಳಿ ಬಂದು ನಮ್ಮ ನೋಡೋಗು ಅದೇನು ಮಾಡ್ತಾರೆ ಅಂತಂದು ಹೇಳಂತು ಆತ ಉಳಿತಕ್ಕು ಎಲ್ಲನ ಕಾಯಿ ರಸ ಪಲ್ಯ ಎಲ್ಲ ಮಾಡಿದೆ ನಾಳೆ ಒಳಗೆ ಸೇರ್ಕೊಂಡು ಹೊತ್ತು ಮುಂಚೆ ಮಾಡಿರಂಗೆ ಕಾಣ್ತೀಯಮ್ಮ ಉಂಕನ್ ಸುಚಿಲಕಾಯಿ ಆಗೈತೆ ಆಲೇನೆ ಇವಾಗೇನಕ್ಕ ನೀನು ನಾವು ಆಗೈಗಂಬತ್ತಿಗೆ ಮಾಡ್ತೀವಿ ಬಿಡು ಬೇಯಿಸಿ ನಾನು ಕುಕ್ಕರ್ಗೆ ಇಕ್ಕಿ ಚೆನ್ನಾಗಿ ಬೇಯಿಸಿ ರಸ ಬಸ್ಕೊಂಡು ಎಲ್ಲ ಖಾರ ರುಬ್ಕೊಂಡು ಹುಳಿ ಹೆಸರು ಮಾಡಿ ಹುಳಿ ತೊಕ್ಕು ಮಾಡಿ ಕಾಯಿ ರಸ ಮಾಡಿ ಪಲ್ಯ ಮಾಡಿ ಹಪ್ಪಳ ಸಂಡಿಗೆ ಮಾಡಿ ಇಕ್ಕಿದ್ದೀನಿ ನೀನು ಉಣ್ಬೇಕು ಬಾ ಉಣ್ಣು ನೀನು ನಾನು ದೇವಸ್ಥಾನಕ್ಕೆ ಹೋಗಿದ್ರು ಬಂದು ಊಟ ಮಾಡ್ತಾರೆ ಅಂತಂದೇಳಿ ಎಲ್ಲ ರೆಡಿ ಮಾಡಿದ್ದೀನಿ ಆಗೈತಿ ಇನ್ನೇನು ಮಾಡೋದೇನಿಲ್ಲ ಅವೇನು ಮೊದ್ಲಾರಂಗೇನು ಗುಣ್ಣಗೆ ರುಬ್ಬೇಕಾಗೈತೇನಕ್ಕ ಮಿಕ್ಸಿಗೆ ಹಾಕಿಬಿಟ್ರೆ ಸಾಕು ಚೆನ್ನಾಗಿರ್ತೈತಿ ಅದೇ ಹುಳಿಕಾಳು ಚೆನ್ನಾಗಿ ಬೇಯಬೇಕು ಒಂದೊಂದು ಊರಾಗೆ ಯಾವುದು ಹುಳಿಕಾಳು ತೊಕ್ಕು ಅಂದರೆ ಗೊತ್ತೇ ಇಲ್ಲ ನಮ್ಮೂರಾಗೆ ಇಲ್ಲಿ ಯಾವಾಗಲೂ ಮಾಡ್ತಿರ್ತಾರೆ ನಿಮ್ಮತ್ತಿದೆ ಮತ್ತೆ ಹೇಳ್ತಿತ್ತಮ್ಮ ನಮ್ಮಳೇನು ನಮ್ಮ ಕೋಟೆ ಯಾತದು ಮಾಡ್ಸಲ್ಲ ಎಲ್ಲ ಮಾಡಿಬಿಡ್ತಾಳೆ ಅಂತಂದೇಳಿ ನಿನ್ನೇನು ಹಂಗೆ ಕೊಂಡಾಡ್ತಿತ್ತು ಆಗ ಈಗ ಮತ್ತಿಗೆ ಮಾಡಿಬಿಡ್ತಾಳೆ ನಮ್ಮ ಸುಮಿತ್ರಮ್ಮ ಅಂತಂದೇಳಿ ನೋಡಿದ್ರಲ್ಲ ವೀಕ್ಷಕರೇ ನಿಮ್ಮೂರಾಗೂ ಕಾಳೆ ಹಬ್ಬ ಮಾಡ್ತಾರೆ ಮಾಡಂಗಿದ್ರೆ ಕಮೆಂಟ್ ಮಾಡಿರಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೂ ನಮ್ಮ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ದಯವಿಟ್ಟು ನಮ್ಮ ವಿಡಿಯೋನ ವಾಟ್ಸಪ್ ಮೂಲಕ ಯೂಟ್ಯೂಬ್ ಮೂಲಕ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲನ ಶೇರ್ ಮಾಡಿರಿ ದಯವಿಟ್ಟು ಹೆಲ್ಪ್ ಮಾಡಿರಿ